ಶಾಸಕನ ಕೊರಳಿಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಉರುಳಾಗುವ ಸಾಧ್ಯತೆ. ನಟ ದರ್ಶನ್ಗೆ ಅಂದು ಹಣ ಕೊಟ್ಟಿದ್ದೆ ಬಿಜೆಪಿ ಶಾಸಕ ಅಂತೆ. ಬಿಜೆಪಿ ಶಾಸಕನ ವಿಚಾರಣೆಗೆ ಮುಂದಾಗ್ತಾರಾ ಪೊಲೀಸರು? ಬೆಂಗಳೂರಿನ ಪ್ರಭಾವಿ ಎಂಎಲ್ಎಗೆ ನೋಟಿಸ್ ಸಾಧ್ಯತೆ ಇದೆ ಅಂತೆ. ಮಾಜಿ ಉಪಮೇಯರ್ ಮೋಹನ್ ರಾಜ್ ಹೇಳಿಕೆಯ ಆಧರಿಸಿ ನೋಟಿಸ್ ಸಾಧ್ಯತೆ. ದರ್ಶನ್ಗೆ 2019ರಿಂದ ಪರಿಚಯ ಆಗಿದ್ದ ಮೋಹನ್ ರಾಜ್ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಪರಮಾಪ್ತ. ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರದ ಬಿಜೆಪಿ ಶಾಸಕ. ಸತೀಶ್ ರೆಡ್ಡಿ ಮೂಲಕವೇ ದರ್ಶನ್ ಮೋಹನ್ ರಾಜ್ ಪರಿಚಯ. ಸತೀಶ್ ರೆಡ್ಡಿ ಪರ ಪ್ರಚಾರವನ್ನು ಮಾಡಿದ್ದ ನಟ ದರ್ಶನ್. ನಿನ್ನೆ ಮೋಹನ್ ರಾಜ್ ವಿಚಾರಣೆ ನಡೆಸಿದ್ದ ಪೊಲೀಸರು. ಹೀಗಾಗಿ ಸತೀಶ್ ರೆಡ್ಡಿಗೂ ನೋಟಿಸ್ ನೀಡುವ ಸಂಬಂಧ ಪೊಲೀಸರ ಚಿಂತನೆ. ದರ್ಶನ್ ಕೇಸ್ಗೂ ಸತೀಶ್ ರೆಡ್ಡಿಗೂ ಏನ್ರಿ ಲಿಂಕು? ಬಿಜೆಪಿ ಶಾಸಕನ ಕೊರಳಿಗೆ ರೇಣುಕಾಸ್ವಾಮಿ ಕೇಸ್ ಉರುಳಾಗುವ ಸಾಧ್ಯತೆ ಇದೆ ಅಂತಿದ್ದಾರೆ. ನಟ ದರ್ಶನ್ಗೆ ಅಂದು ಹಣ ಕೊಟ್ಟಿದ್ದೆ ಬಿಜೆಪಿ ಶಾಸಕ ಅಂತಿದ್ದಾರೆ. ಬಿಜೆಪಿ ಶಾಸಕನ ವಿಚಾರಣೆಗೆ ಮುಂದಾಗ್ತಾರಾ ಹಾಗಾದ್ರೆ ಪೊಲೀಸರು? ಬೆಂಗಳೂರಿನ ಪ್ರಭಾವಿ ಎಂಎಲ್ಎಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಅಂತೆ. ಮಾಜಿ ಉಪಮೇಯರ್ ಮೋಹನ್ ರಾಜ್ ಹೇಳಿಕೆಯ ಆಧರಿಸಿ ನೋಟಿಸ್ ನೀಡುವ ಸಾಧ್ಯತೆ ಇದೆ. ದರ್ಶನ್ಗೆ 2019ರಿಂದ ಪರಿಚಯ ಆಗಿದ್ದರಂತೆ ಮೋಹನ್ ರಾಜ್ ಅವರು. ಮೋಹನ್ ರಾಜ್ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿಯ ಪರಮಾಪ್ತ ಆಗಿದ್ರು. ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರದ ಬಿಜೆಪಿ ಶಾಸಕರಾಗಿದ್ದರು. ಸತೀಶ್ ರೆಡ್ಡಿ ಮೂಲಕವೇ ದರ್ಶನ್ ಮೋಹನ್ ರಾಜ್ ಪರಿಚಯ ಆಗಿತ್ತು. ಸತೀಶ್ ರೆಡ್ಡಿ ಪರ ಪ್ರಚಾರವನ್ನು ಕೂಡ ಮಾಡಿದ್ರು. ಪೊಲೀಸರು ನಿನ್ನೆ ಮೋಹನ್ ರಾಜ್ ವಿಚಾರಣೆ ನಡೆಸಿದಾಗ ಸತೀಶ್ ರೆಡ್ಡಿಗೂ ನೋಟಿಸ್ ನೀಡುವ ಸಂಬಂಧ ಪೊಲೀಸರು ಚಿಂತನೆ ನಡೆಸಿದ್ದಾರಂತೆ.